ದಿನಾಂಕ ಅಕ್ಟೋಬರ್ 3, 2024ರಂದು PSA ಪರೀಕ್ಷೆಯನ್ನು ಬರಿತಾ ಇರತಕ್ಕಂಥ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ IAS ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. 1000 MCQs ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರತಿ ವರ್ಷ ಸೆಪ್ಟೆಂಬರ್ 30 ನಾವು ಅಂತಾರಾಷ್ಟ್ರೀಯ ಅನುವಾದ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ, ಅಥವಾ ಇಂಟರ್ನ್ಯಾಷನಲ್ ಟ್ರಾನ್ಸ್ಲೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇದೆ. 2024ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಮಿಥುನ್ ಚಕ್ರವರ್ತಿ ಅವರಿಗೆ ನೀಡಲಾಗಿರುವಂಥದ್ದು. ಇವರು ಸಿನಿಮಾ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಅಪಾರವಾದ ಕೊಡುಗೆಯನ್ನು ಆಧಾರವಾಗಿಟ್ಕೊಂಡು 2024ರ ದಾದಾ ಸಾಹೇಬ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂದುವರೆದಂತೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇದೆಯಲ್ಲ, ಇದು ಸಿನಿಮಾ ರಂಗದಲ್ಲೇ ನೀಡ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಅಂತ ಕನ್ಸಿಡರ್ ಮಾಡ್ಬೋದು. ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಮರೆಯುವ ಹಕ್ಕು ಒಂದು ಎಂತಹ ಹಕ್ಕು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದೊಂದು ಮೂಲಭೂತವಾಗಿರ್ತಕ್ಕಂಥ ಹಕ್ಕು. ಇಲ್ಲಿ ನಾನು ಹೇಳ್ತಕ್ಕಂಥ ಅಂಶವನ್ನು ಗಮನಿಸಿ. ರೈಟ್ ಟು ಪ್ರೈವಸಿ ಅಂತಕ್ಕಂಥದ್ದು ಒಂದು ಫಂಡಮೆಂಟಲ್ ರೈಟ್ ಅಂತೇಳಿ 2017ರಲ್ಲಿ ನಡೆದಿರ್ತಕ್ಕಂಥ ಜಸ್ಟಿಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥ ಕೇಸಲ್ಲೇ ಡಿಕ್ಲೇರ್ ಮಾಡಲಾಯಿತು. ಇತ್ತೀಚೆಗೆ ರೈಟ್ ಟು ಬಿ ಫರ್ಗಟನ್ ಅಂತ ಇದೆಯಲ್ಲ, ಇಟ್ ಈಸ್ ಎ ಪಾರ್ಟ್ ಆಫ್ ರೈಟ್ ಟು ಪ್ರೈವಸಿ ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಮೂಲವಾಗಿರ್ತಕ್ಕಂತಹ ಒಂದು ನಿರ್ಧಾರವನ್ನು, ತನ್ನ ತೀರ್ಪನ್ನು ನೀಡಿದೆ. ಆದುದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಫಂಡಮೆಂಟಲ್ ರೈಟ್. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಸಂವಿಧಾನದ ಮೂಲಭೂತ ಸಂರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. 2 ಸ್ಟೇಟ್ಮೆಂಟನ್ನು ಕೊಡಲಾಗಿದೆ. ಇದು ಸಂವಿಧಾನದ ಆಶಯಕ್ಕಿಂತ ಹೆಚ್ಚಾಗಿ ನಿಯಮಕ್ಕೆ ಹೆಚ್ಚು ಗೌರವ ನೀಡುತ್ತದೆ. ಮೊದಲನೇ ಸ್ಟೇಟ್ಮೆಂಟ್, ಮೂಲಭೂತ ರಚನೆ ಸಿದ್ಧಾಂತವನ್ನು ಮೊದಲ ಬಾರಿಗೆ ಮಿನರಲ್ ಮಿಲ್ ಕೇಸ್ 1980ರಲ್ಲಿ ಬೆಳಕಿಗೆ ಬಂದಿತ್ತು ಅಂತ ಹೇಳಿದ. ಈ 2 ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಸರಿಯಾಗಿ ಅವಲೋಕನ ಮಾಡಿದಾಗ ಅವರು ತಪ್ಪಾಗಿರ್ತಕ್ಕಂಥದ್ದು, ಅಂದರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ 1 ಮತ್ತು 2 ಸ್ಟೇಟ್ಮೆಂಟ್ಸ್ಗಳು ಕೂಡ ತಪ್ಪಾಗಿದ್ದಾವೆ. ಆದುದರಿಂದ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗ್ತಾ ಹೋಗುತ್ತೆ. ಮೂಲಭೂತ ರಚನೆ ಸಿದ್ಧಾಂತವನ್ನು ಮಿನರಲ್ ಮಿಲ್ಸ್ ಕೇಸ್ 1980ರಲ್ಲಿ ಬೆಳಕಿಗೆ ಬಂತ? ಅಲ್ಲ, ಇದು ಆಬ್ಸಲ್ಯೂಟ್ಲಿ ತಪ್ಪಾಗುತ್ತೆ. ಕೇಶವಾನಂದ ಭಾರತಿ ಕೇಸ್ 1973. ಇದು ಸಂವಿಧಾನದ ಆಶಯಕ್ಕಿಂತ ಹೆಚ್ಚಾಗಿ ನಿಯಮಕ್ಕೆ ಗೌರವ ನೀಡುತ್ತದೆ, ತಪ್ಪು. ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನಿಗೆ ಹೆಚ್ಚು ಬೆಲೆಯನ್ನು ನೀಡುತ್ತೆ, ನೆನ್ಪಿಟ್ಕೊಳ್ಬೇಕು. ಸೊ ಇದನ್ನು ನಾವು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಅಥವಾ ಸಂವಿಧಾನದ ಮೂಲವಾಗಿರ್ತಕ್ಕಂತಹ ಸಂರಚನೆ ಅಂತಲೂ ಕೂಡ ಕರೆಯಲಾಗುತ್ತೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ಗಮನಿಸಿ. ಖಂಡನಾ ನಿರ್ಣಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟ್, ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಬೇಕು. ಎಕ್ಸಾಮ್ ಹಾಲಲ್ಲಿ ಅವರು ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಖಂಡನಾ ನಿರ್ಣಯವನ್ನು ಮಂಡಿಸಲು ಸಭಾಧ್ಯಕ್ಷರ ಪೂರ್ವಾನುಮತಿ ಅಗತ್ಯವಿರುತ್ತದೆ ಅಂತೇಳಿದೆ ನೋಡಿ. ಖಂಡನಾ ನಿರ್ಣಯಕ್ಕೆ ನಾವೇನಂತ ಕರಿತೀವಿ? ಸೆನ್ಸಾರ್ ಮೋಷನ್ ಅಂತೇಳಿ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಆದುದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿದಾಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಾರಣ ಏನು ಅಂದರು, ಸಭಾಧ್ಯಕ್ಷರ ಪೂರ್ವಾನುಮತಿ ಅಥವಾ ಪ್ರೇಯರ್ ಪರ್ಮಿಷನ್ ಇದಕ್ಕೆ ಖಂಡನಾ ನಿರ್ಣಯಕ್ಕೆ ಸೆನ್ಸಾರ್ ಮೋಷನ್ಗೆ ಅಥವಾ ಖಂಡನಾ ನಿರ್ಣಯಕ್ಕೆ ಅಗತ್ಯವಿರುವುದಿಲ್ಲ. ಆದುದರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನು ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸಬಹುದು, ಸರಿಯಿದೆ. ಇದನ್ನು ಒಬ್ಬ ಮಂತ್ರಿ ಅಥವಾ ಇಡೀ ಮಂತ್ರಿಮಂಡಲದ ವಿರುದ್ಧ ಪರಿಚಯಿಸಬಹುದು, ಸರಿಯಿದೆ. ಇದು ನಿರ್ಣಯವು ಅಂಗೀಕಾರಗೊಂಡೇ ಸರ್ಕಾರ ರಾಜೀನಾಮೆ ನೀಡುವ ಅಗತ್ಯವಿಲ್ಲ ಅಂತೇಳಿದೆ, ಇದು ಕೂಡ ಸರಿಯಿದೆ. 3 ಸ್ಟೇಟ್ಮೆಂಟ್ ಸರಿಯಿದೆ, 4ನೇ ಸ್ಟೇಟ್ಮೆಂಟ್ ತಪ್ಪಿದೆ. ಆದುದರಿಂದ 4ನೇ ಸ್ಟೇಟ್ಮೆಂಟ್ ಸರಿಯಾಗ್ತಾ ಹೋಗುತ್ತೆ, ಅಂದರೆ 4 ಡಿ ಆಪ್ಷನ್ ಸರಿಯಾಗ್ತಾ ಹೋಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದಲ್ಲಿ ಪ್ರಾತಿನಿಧಿಸಲ್ಪಟ್ಟಿರುವ ಅಥವಾ ಪ್ರತಿಪಾದಿಸಲ್ಪಟ್ಟಿರುವ ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದೆ? DPSPಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಡೈರೆಕ್ಟಿವ್ಸ್ಗಳು ಯಾವುದು ಅಂತ ನೋಡ್ಕೊಂಡಾಗ, ಕೆಲವೊಂದು ನೀತಿಗಳು ಯಾವುದು ಅಂತ ನೋಡ್ಕೊಂಡಾಗ, ಮೆಟರ್ನಿಟಿ ರಿಲೀಫ್, ಅದನ್ನು ಮಾತೃತ್ವ ರಜೆ ಅಂತೇಳಿ ಕರಿತೀವಿ, ಅದು ಕೂಡ ಸರಿಯಾಗಿರುವಂಥದ್ದು. ಮುಂದುವರೆದಂತೆ ಆಧುನಿಕ ಮತ್ತು ವೈಜ್ಞಾನಿಕ ಮಾರ್ಗಗಳಲ್ಲಿ ಕೃಷಿ ಮತ್ತು ಪಶುಸಂಗೋಪನೆಯನ್ನು ಆಯೋಜಿಸುವುದು, ಇದು ಕೂಡ ಸರಿಯಾಗಿದೆ. ಪ್ರಮೋಟಿಂಗ್ ಫಿಶರೀಸ್ ಅಂತೇಳಿದೆ, ಮೀನುಗಾರಿಕೆಯನ್ನು ಉತ್ತೇಜಿಸುವುದು, ಇದು DPSPಗಳಲ್ಲಿ ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ನಮೂದಾಗಿಲ್ಲ. ಆದುದರಿಂದ 3ನೇ ಆಪ್ಷನ್ ಎಲ್ಲೆಲ್ಲಿ ಇರುತ್ತಲ್ಲ ಅದನ್ನು ಈಸಿಯಾಗಿ ತೆಗೆದುಬಿಡೋಣ. ಅರ್ಥ ಆಗ್ತಿದೆ ನಿಮಗೆ? ಸೊ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ವೆರಿ ಈಸಿ. ಯಾರೆಲ್ಲ KS ಮೇನ್ಸ್ಗೆ ತಯಾರಿಯನ್ನು ನಡೆಸ್ತಾ ಇದ್ದೀರೋ, ಕ್ರಿಯೇಟಿವ್ IAS ವತಿಯಿಂದ ನಿಮಗೆ ಒಂದು ಬುಕ್ಲೆಟನ್ನು ನೀಡ್ತಾ ಇದ್ದೀವಿ. ಈ ಬುಕ್ಲೆಟಲ್ಲಿ ತಮಗೆ GS1, GS2, GS3, GS4 ಎಲ್ಲ ಪೇಪರಿಗೂ ಸಂಬಂಧಪಟ್ಟಿರ್ತಕ್ಕಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಅನಾಲಿಸಿಸ್ ಮಾಡಿ ನಿಮಗೆ ಮಾಡೆಲ್ ಆನ್ಸರ್ಸ್ಗಳನ್ನು ನೀಡಲಿದ್ದೇವೆ. ಇದರ ಜೊತೆಗೆ ಕಡ್ಡಾಯ ಕನ್ನಡ, ಕಂಪಲ್ಸರಿ ಇಂಗ್ಲೀಷ್, ಎಸ್ಸೆ ಇವೆಲ್ಲವನ್ನೂ ಆಧಾರವಾಗಿ ಇಟ್ಕೊಂಡು PYQಸ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೇವೆ. ಮಾಡೆಲ್ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಸೊ ಈ ಪುಸ್ತಕದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಂತಹ ಸಂದರ್ಭದಲ್ಲಿ ಕೆಳಗೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ.
ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಲೋಕಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿದೆ. ಲೋಕಸಭೆಯು 5 ವರ್ಷಗಳ ಕಾಲಾವಧಿಯನ್ನು ಹೊಂದಿದೆ, ನಂತರ ಅದು ಸ್ವಯಂಚಾಲಿತವಾಗಿ ವಿಸರ್ಜನೆಗೊಳ್ಳುತ್ತದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್, ಲೋಕಸಭೆಯ ಕಾಲಾವಧಿ ಪೂರ್ಣಗೊಳ್ಳುವ ಮೊದಲೇ ವಿಸರ್ಜನೆಗೊಂಡರೆ ಅದನ್ನು ಹಿಂಪಡೆಯಲಾಗುವುದಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ಈ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದೆ. 5 ವರ್ಷಗಳ ನಂತರದಲ್ಲಿ ಅದು ವಿಸರ್ಜನೆ 5 ವರ್ಷ ಆದ ನಂತರ ಅದು ಸ್ವಯಂಚಾಲಿತವಾಗಿ ವಿಸರ್ಜನೆ ಆಗುತ್ತೆ, ಆಟೋಮೆಟಿಕಲಿ ಡಿಸಾಲ್ವ್ಸ್. ಲೋಕಸಭೆ ಕಾಲಾವಧಿ ಪೂರ್ಣಗೊಳ್ಳದೆ ಮೊದಲೇ ವಿಸರ್ಜನೆಗೊಂಡರೆ ಅದನ್ನು ಹಿಂಪಡೆಯಲಾಗುವುದಿಲ್ಲ, ಇದು ಕೂಡ ಸರಿಯಿದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ತಾವು ಇಂಗ್ಲೀಷಲ್ಲಿ ನೋಡ್ಕೊಳ್ಳೋದು ಅನಿವಾರ್ಯವಾಗುತ್ತೆ. ಒನ್ಸ್ ದ ಲೋಕಸಭಾ ಈಸ್ ಡಿಸಾಲ್ವ್ಡ್ ಬಿಫೋರ್ ದ ಕಂಪ್ಲೀಷನ್ ಆಫ್ ಇಟ್ಸ್ ನಾರ್ಮಲ್ ಟೈಮ್, ದ ಡೆಸೊಲ್ಯೂಷನ್ ಈಸ್ ಇರ್ರಿವೋಕಬಲ್ ಅಂತೇಳಿದೆ. ಎರಡು ಸ್ಟೇಟ್ಮೆಂಟ್ ಸರಿಯಿದೆ, ಗ್ಲಾನ್ಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಮೂಲಭೂತ ಕರ್ತವ್ಯಗಳು, ಇದನ್ನು ನಾವು ಫಂಡಮೆಂಟಲ್ ಡ್ಯೂಟೀಸ್ ಅಂತೇಳಿ ಕರಿತೇವೆ. ಹಾಗಾದರೆ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ? ದಯವಿಟ್ಟು ಕಾಮೆಂಟ್ ಸೆಕ್ಷನ್ನ ಮುಖಾಂತರವಾಗಿ ತಿಳಿಸ್ತೀರಾ? ರೈಟ್, ಇಲ್ಲಿ ಅವರು ಪ್ರಶ್ನೆ ಕೇಳಿರೋದು ಯಾವ ಸಮಿತಿಯ ಶಿಫಾರಸಿನ ಮೂಲಕ ನಾವು ಜಾರಿ ಮಾಡಿದ್ದೇವೆ ಅಂತೇಳಿ. ನಿಮಗೆಲ್ಲ ಗೊತ್ತಿದೆ, ರೈಟ್ ಆನ್ಸರ್ ವಿಲ್ ಬಿ ಸ್ವರ್ಣ ಸಿಂಗ್ ಸಮಿತಿ ಅಂತೇಳಿ ಕರಿತೇವೆ. ಹಾಗಾದರೆ ಫಸ್ಟು ಭಾರತದಲ್ಲಿ ಸಂವಿಧಾನದಲ್ಲಿರ್ತಕ್ಕಂತಹ ಫಂಡಮೆಂಟಲ್ ರೈಟ್ಸ್ಗಳ ಸಂಖ್ಯೆ ಟೋಟಲ್ ಎಷ್ಟು? 11. ಆದರೆ ಮೂಲವಾಗಿ ಸ್ವರ್ಣ ಸಿಂಗ್ ಕಮಿಟಿಯವರು ರೆಕಮೆಂಡ್ ಮಾಡಿರ್ತಕ್ಕಂಥ ಟೋಟಲ್ ಫಂಡಮೆಂಟಲ್ ರೈಟ್ಸ್ನ ಅಥವಾ ಫಂಡಮೆಂಟಲ್ ಡ್ಯೂಟೀಸ್ನ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕ್ಯಾಬಿನೆಟ್ ಸಮಿತಿಗಳಿಗೆ ಪ್ರಧಾನಮಂತ್ರಿ ಅಧ್ಯಕ್ಷರಾಗಿರುವುದಿಲ್ಲ ಅಂತೇಳಿದೆ. ಒಂದು ತಿಳ್ಕೊಳ್ಳಿ, ಯಾವುದೇ ಒಂದು ಕ್ಯಾಬಿನೆಟ್ ಸಮಿತಿಗೆ ಅಥವಾ ಕ್ಯಾಬಿನೆಟ್ ಕಮಿಟಿಗೆ PM ಅವರು ಮೆಂಬರ್ ಆಗಿದ್ದರು ಅಂದ್ಕೊಳ್ಳಿ, ಅವರು ಆಟೋಮೆಟಿಕ್ಕಾಗಿ ಏನಾಗ್ತಾ ಹೋಗುತ್ತೆ, ಪ್ರೆಸಿಡೆಂಟ್ ಆಗ್ತಾ ಹೋಗ್ತಾರೆ. ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ಬಟ್ ಇಲ್ಲಿ ಅಧ್ಯಕ್ಷರಾಗದೇ ಇರತಕ್ಕಂಥ ಕಮಿಟಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಕ್ಯಾಬಿನೆಟ್ ಕಮಿಟೀಸ್ಗಳು, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳು, ಸಂವಿಧಾನದ ಒಂದು ರೂಲ್ಸ್ ಆಫ್ ಪ್ರೊಸೀಜರ್ ಮುಖಾಂತರವಾಗಿ ರಚನೆಯಾಗಿರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಕ್ಯಾಬಿನೆಟ್ ಸಮಿತಿಗಳಿಗೆ ಭಾರತ ಸಂವಿಧಾನದಲ್ಲಿ ಎಷ್ಟನೇ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿಲ್ಲ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ? ಅಗೇನ್ ಕ್ಯಾಬಿನೆಟ್ ಸಮಿತಿ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ರೈಟ್, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಂಸದೀಯ ವ್ಯವಹಾರಗಳ ಸಮಿತಿ ಅಥವಾ ಕಮಿಟಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಅಂತೇಳಿ ಕರಿತೀವಿ. ಪ್ರಸ್ತುತವಾಗಿ ಕಮಿಟಿ ಆನ್ ಪಾರ್ಲಿಮೆಂಟರಿ ಅಫೇರ್ಸ್ ಇದೆಯಲ್ಲ, ಇದನ್ನು ಪ್ರಧಾನಮಂತ್ರಿಯವರು ಅಧ್ಯಕ್ಷತೆಯನ್ನು ಹೊಂದಿಲ್ಲ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವರಾಗಿರ್ತಕ್ಕಂತಹ ರಾಜನಾಥ್ ಸಿಂಗ್ ಅವರು ಪ್ರಸ್ತುತವಾಗಿ ಅಧ್ಯಕ್ಷತೆಯನ್ನು ಹೊಂದಿದ್ದಾರೆ. ನೆನ್ಪಿಟ್ಕೊಳ್ಬೇಕು, ಉಳಿದಿರ್ತಕ್ಕಂಥ ಎಲ್ಲದಕ್ಕೂ ಕೂಡ ಪ್ರಧಾನಮಂತ್ರಿಯವರು ಅಧ್ಯಕ್ಷತೆಯನ್ನು ಹೊಂದಿರುತ್ತಾರೆ. ನೋಡಿ, ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಭಾರತ ಸಂವಿಧಾನದಲ್ಲಿರ್ತಕ್ಕಂತಹ 353ನೇ ಆರ್ಟಿಕಲ್ ಏನಿದೆಯಲ್ಲ, ರೈಟ್, 352ನೇ ಆರ್ಟಿಕಲ್, ಸಬ್ ಆರ್ಟಿಕಲ್ 3 ಅಂತೇನಿದೆಯಲ್ಲ, ಈ ಆರ್ಟಿಕಲಲ್ಲಿ ಭಾರತ ಸಂವಿಧಾನದಲ್ಲಿ ಕ್ಯಾಬಿನೆಟ್ ಅಂತಕ್ಕಂತಹ ಒಂದು ಹೆಸರನ್ನು ಮೆನ್ಷನ್ ಮಾಡಲಾಗಿದೆ. ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ, ನೆನ್ಪಿಟ್ಕೊಳ್ಬೇಕು. 352 ಸಬ್ ಆರ್ಟಿಕಲ್ 3 ಇದೆಯಲ್ಲ, ಇಲ್ಲಿ ಕ್ಯಾಬಿನೆಟ್ ಅಂತಕ್ಕಂಥ ವರ್ಡನ್ನು ಮೆನ್ಷನ್ ಮಾಡಲಾಗಿದೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ರಾಜ್ಯ ಸಚಿವ ಸಂಪುಟವು ರಾಜ್ಯಪಾಲರ ಇಚ್ಛಾನುಸಾರ ಅಧಿಕಾರವನ್ನು ಹೊಂದಿರುತ್ತಾರೆ ಎಂದು ಸಂವಿಧಾನವು ಹೇಳುತ್ತದೆ. ರಾಜ್ಯಪಾಲರ ಇಚ್ಛಾನುಸಾರ ಎಂಬ ಪದದ ವಾಸ್ತವ ಅರ್ಥವೇನು ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಶಾಸಕಾಂಗ ಸಭೆಯ ಇಚ್ಛೆ ಅಂತೇಳಿದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಅಂದರೆ ಪ್ಲೆಜರ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತೇಳಿ ಕರಿತೀವಿ. ಇನ್ನೊಂದ್ಸಲ ಸರಿಯಾಗಿ ನೋಡ್ಕೊಳ್ಳಿ, ಇಂಗ್ಲೀಷಲ್ಲಿ ಓದ್ತೇನೆ. ದ ಕಾನ್ಸ್ಟಿಟ್ಯೂಷನ್ ಸೇಸ್ ದಟ್ ದ ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಗವರ್ನರ್. The word during the pleasure of the governor in reality mean pleasure of the legislative assembly. ಅಂದರೆ ಇದನ್ನು ನಾವು ವಿಧಾನಸಭೆ ಅಂತೇಳಿ ಏನು ಕರಿತೀವಲ್ಲ ಅಥವಾ ಶಾಸಕಾಂಗ ಸಭೆಯ ಇಚ್ಛೆ ಅಂತೇಳಿ ಏನು ಕರಿತೀವಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆನ್ಪಿಟ್ಕೊಳ್ಬೇಕು, ರೆಸ್ಪಾನ್ಸಿಬಲ್ ಗೌರ್ನಮೆಂಟನ್ನು ಜಾರಿ ಮಾಡೋದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವನ್ನು ನಾವು ತೆಗೆದುಕೊಂಡಿದ್ದೇವೆ. ಒಂದು ಟಾಪಿಕನ್ನು ತಾವು ನೆನ್ಪಿಟ್ಕೊಳ್ಬೇಕು. ನೋಡಿ, ಪಾರ್ಲಿಮೆಂಟ್ ಅಂದ ತಕ್ಷಣ ಅಥವಾ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂದ ತಕ್ಷಣ ಅಥವಾ ಸ್ಟೇಟ್ ಗವರ್ನಮೆಂಟ್ ಅಂದ ತಕ್ಷಣ ನಿಮಗೆ ಎಕ್ಸಿಕ್ಯೂಟಿವ್ ಬರುತ್ತೆ. ಅದೇ ರೀತಿಯಾಗಿ ಲೆಜಿಸ್ಲೇಟಿವ್ ಕೂಡ ಬರುತ್ತೆ. ಯಾವಾಗಲೂ ಕೂಡ ಎಕ್ಸಿಕ್ಯೂಟಿವ್ ಅಂತಕ್ಕಂಥದ್ದು ಅಂದರೆ ಕಾರ್ಯಾಂಗ ಅಂತಕ್ಕಂಥದ್ದು ಶಾಸಕಾಂಗಕ್ಕೆ ರೆಸ್ಪಾನ್ಸಿಬಲ್ ಆಗಿರಬೇಕು. ಬಟ್ ಇದನ್ನು ನಾವು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಡೆಮೋಕ್ರಸಿ ಅಂತೇಳಿ ಕರಿತೇವೆ. ಬಟ್ ಎಕ್ಸಿಕ್ಯೂಟಿವ್ ಅಂತಕ್ಕಂಥದ್ದು ಲೆಜಿಸ್ಲೇಟಿವ್ಗೆ ರೆಸ್ಪಾನ್ಸಿಬಲ್ ಆಗಿರಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ರಚನೆ ಯಾವ ದೇಶದ ಸಂವಿಧಾನದಲ್ಲಿ ಇದೆ ಅಂತ ನೋಡ್ಕೊಂಡಾಗ ಯು ಎಸ್ ಅಲ್ಲಿ ಏನು ನಾವು ಮೇಯ್ನ್ ಮ್ಯಾನ್ ಅಥವಾ ಮೇಯ್ನ್ ಗೌರ್ನಮೆಂಟ್ ಏನೇನು ಕರಿತೀವಲ್ವ, ಪ್ರೆಸಿಡೆಂಟ್ ಅಂತೇನು ಕರಿತೀವಲ್ವ, ಇವರು ಯಾವುದೇ ಕಾರಣಕ್ಕೂ ಎಕ್ಸಿಕ್ಯೂಟಿವ್ನ ಜೊತೆಯಲ್ಲಿ ಇದ್ರೂ ಕೂಡ, ಎಕ್ಸಿಕ್ಯೂಟಿವ್ನ ಒಂದು ಭಾಗ ಆಗಿದ್ರೂ ಕೂಡ, ಬಟ್ ಲೆಜಿಸ್ಲೇಟಿವ್ ಯಾವುದೇ ಕಾರಣಕ್ಕೆ ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ, ನೆನ್ಪಿಟ್ಕೊಳ್ಬೇಕು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಗಳ ಮೂಲಕ ಭಾರತದಲ್ಲಿ ಕೇಂದ್ರೀಯ ಆಡಳಿತಕ್ಕೆ ಅಡಿಪಾಯ ಹಾಕಲಾಗಿತ್ತು ಅಂತ ಇದೆ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಲೈಡ್ ಇನ್ ಇಂಡಿಯಾ ಅಂತೇಳಿದೆ.
ದ ರೈಟ್ ಆನ್ಸರ್ ವಿಲ್ ಬಿ 1773 ನಿಯಂತ್ರಣ ಕಾಯ್ದೆ ಅಥವಾ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಅಂತೇಳಿದ್ದಿಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೋಡಿ, ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ನಿಮಗೆ ತಪ್ಪಿದ್ದಂತಹ ಸಂದರ್ಭದಲ್ಲಿ ತಾವು ನೋಡ್ಕೊಬೇಕಾಗಿರ್ತಕ್ಕಂಥ ಆಪ್ಷನ್ ಯಾವುದು ಅಂತ ನೋಡಿಕೊಂಡಾಗ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಇಂಗ್ಲೀಷ್ ವರ್ಷನಲ್ಲಿರ್ತಕ್ಕಂತಹ ಆನ್ಸರ್ಸ್ಗಳನ್ನು ಕ್ವಶನ್ಸ್ಗಳನ್ನು ತಾವು ಕಂಪಲ್ಸರಿ ನೋಡಲೇಬೇಕಾಗತ್ತೆ. ನಿಮ್ಮ ಒಳ್ಳೆಯ ದೃಷ್ಟಿಗೋಸ್ಕರನೇ ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 1773 ಆ್ಯಕ್ಟನ್ನು ಏನಕ್ಕೆ ಜಾರಿ ಮಾಡಿದ್ರು ಅಂದರೆ ಆಫ್ಟರ್ ಬ್ಯಾಟಲ್ ಆಫ್ ಬಕ್ಸರ್, ಬ್ಯಾಟಲ್ ಆಫ್ ಪ್ಲಾಸಿ ಆ್ಯಂಡ್ ಅದರ್ ಕೈಂಡ್ಸ್ ಆಫ್ ವಾರ್, ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿ ಮಾಡೋದ್ರ ಮುಖಾಂತರವಾಗಿ ಏನು ಇಂಡಿಯಾದಲ್ಲಿ ಕಂಟ್ರೋಲ್ ಮಾಡ್ತಿರ್ತಕ್ಕಂಥ ಅಥವಾ ಇಂಡಿಯಾದಲ್ಲಿ ಗವರ್ನೆನ್ಸನ್ನು ಮಾಡ್ತಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ಏನಿದೆಯಲ್ಲ, ಇದನ್ನು ಬ್ರಿಟನ್ ಗೌರ್ಮೆಂಟು ಅಥವಾ ಬ್ರಿಟನ್ ಪಾರ್ಲಿಮೆಂಟ್ ಒಂದು ರೀತಿಯಾಗಿ ರೆಗ್ಯುಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಆ್ಯಕ್ಟ್ ಯಾವುದು ಅಂತ ನೋಡ್ಕೊಂಡಾಗ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಅಂತೇಳಿ ಕರಿತೀವಿ. ಈ ಒಂದು ಆ್ಯಕ್ಟ್ನ ಪ್ರಕಾರ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಇಲ್ಲೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ನೆನ್ಪಿಟ್ಕೊಳ್ಳಿ. 44ನೇ ಸಾಂವಿಧಾನಿಕ ತಿದ್ದುಪಡಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1978 ಏನಿದೆಯಲ್ಲ, ಇದು ಭಾರತ ಸಂವಿಧಾನಕ್ಕೆ ಮೊಟ್ಟ ಮೊದಲ ಬಾರಿಗೆ ಕ್ಯಾಬಿನೆಟ್ ಅನ್ನುವಂತಹ ಒಂದು ವರ್ಡನ್ನು ಸೇರಿಸ್ತು. ನೆನ್ಪಿಟ್ಕೊಳ್ಬೇಕು, ಸುಮಾರು ಬಾರಿ ಪ್ರಶ್ನೆ ಆಗಿದೆ ಇದು. ಕ್ಯಾಬಿನೆಟ್ ಅಂತಕ್ಕಂಥ ಒಂದು ವರ್ಡನ್ನು ಸೇರಿಸ್ತು, ಬಟ್ ಇದನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫೈನನ್ನು ಮಾಡಿಲ್ಲ. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. 44ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮುಖಾಂತರವಾಗಿ ಕ್ಯಾಬಿನೆಟ್ ಅನ್ನೋ ವರ್ಡನ್ನು ಸೇರಿಸಲಾಯಿತು. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ ಯಾವುದು ಅಂತ ನೋಡಿಕೊಂಡಾಗ 352 ಸಬ್ ಆರ್ಟಿಕಲ್ 3 ಅನ್ನೋದನ್ನು ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಗಮನಿಸಿ. ಈ ಕೆಳಗಿನ ಯಾವ ಪ್ರಕರಣಗಳಲ್ಲಿ 19ನೇ ವಿಧಿಯ ಮೂಲಕ ಖಾತರಿಪಡಿಸಲಾದ 6 ಹಕ್ಕುಗಳನ್ನು ಅಮಾನತುಗೊಳಿಸಬಹುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 1 ಮಾತ್ರ. ಕಾರಣ ಏನಂದರೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ 6 ರೈಟ್ಸ್ ಗ್ಯಾರಂಟೆಡ್ ಬೈ ದ ಆರ್ಟಿಕಲ್ 19 ಕ್ಯಾನ್ ಬಿ ಸಸ್ಪೆಂಡೆಡ್. ಬಾಹ್ಯ ಆಕ್ರಮಣ ಆದಂತಹ ಸಂದರ್ಭದಲ್ಲಿ ಮಾತ್ರ ಭಾರತ ಸಂವಿಧಾನದಲ್ಲಿರ್ತಕ್ಕಂತಹ 19ನೇ ವಿಧಿ ಅಡಿಯಲ್ಲಿ ಬರುವಂತಹ ವಾಕ್ ಸ್ವಾತಂತ್ರ್ಯ ಆಗ್ಬೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗ್ಬೋದು ಮತ್ತು ಇತರೆ ಸ್ವಾತಂತ್ರ್ಯಗಳನ್ನು ನಾವು ಸಸ್ಪೆಂಡ್ ಮಾಡ್ಬೋದು ಅಥವಾ ಅಮಾನತುಗೊಳಿಸಬಹುದೇ ವಿನಃ ಆಂತರಿಕ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೆಲ್ಲ, ಮಾರ್ಷಲ್ ಅಂದರೆ ಸೈನಿಕ ಆಡಳಿತ ಅಂತ ಏನು ಕರಿತೀವಲ್ಲ, ಈ ಸಂದರ್ಭದಲ್ಲಿಯೂ ಕೂಡ ಅಲ್ಲ. ಅವೆರಡೂ ಸಂದರ್ಭದಲ್ಲಿ ಆರ್ಟಿಕಲ್ 19 ಆನಲ್ಲಿ ಅಂದರೆ ನಿಷೇಧ ಆಗೋದಿಲ್ಲ ಅಥವಾ ಅಮಾನತು ಆಗೋದಿಲ್ಲ, ಅದು ಕಾರ್ಯಾಚರಣೆಯಲ್ಲಿರುತ್ತೆ. ಓನ್ಲಿ ಬಾಹ್ಯ ಆಕ್ರಮಣ ಸಂದರ್ಭದಲ್ಲಿ ಮಾತ್ರ ಇದನ್ನು ತಡೆ ಹಿಡಿಯಲಾಗುತ್ತೆ ಅಥವಾ ಅಮಾನತುಗೊಳಿಸಲಾಗುತ್ತೆ. ಇದನ್ನು ಕೆಇನವರು ಈ ಹಿಂದೆ ಎಕ್ಸಾಮಲ್ಲೂ ಕೂಡ ಒಂದು ಫ್ರೀ ಕೋಚಿಂಗ್ ಎಕ್ಸಾಮ್ ಅನಿಸುತ್ತೆ, ಆ ಎಕ್ಸಾಮಲ್ಲಿ ಕೇಳಿದರು, ನೆನ್ಪಿಟ್ಕೊಳ್ಬೇಕು. ಆಡಳಿತಾತ್ಮಕ ಅಧಿಕಾರಿಗಳ ವಿರುದ್ಧ ಈ ಕೆಳಗಿನ ಯಾವ ರಿಟ್ಗಳನ್ನು ಹೊರಡಿಸಬಹುದು ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಸರ್ಶಿಯೋರರಿ ಮತ್ತು ಮ್ಯಾಂಡಮಸ್ ಅಂತ ಹೇಳಿದೆಯಲ್ಲ, ಇವೆರಡೂ ಕೂಡ ಸರಿಯಾಗ್ತಕ್ಕಂಥ ಉತ್ತರ. ಆಡಳಿತಾತ್ಮಕ ಅಧಿಕಾರಿಗಳಂದ್ರೆ ಏನು ನೋಡಿ, ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ಅಂತೇಳಿ ಕರಿತೀವಿ. ಅವರ ವಿರುದ್ಧವಾಗಿ ಸರ್ಶಿಯೋರರಿ ಮ್ಯಾಂಡಮಸನ್ನು ನಾವು ಡಿಕ್ಲೇರ್ ಮಾಡ್ಬೋದು. ಮ್ಯಾಂಡಮಸ್ ಅಂದರೆ ನಿಮಗೆ ಗೊತ್ತಿದೆ, ಸರ್ಕಾರಿ ಅಧಿಕಾರಿಗಳು. ಸರ್ಶಿಯೋರರಿ ಅಂದ್ರೂ ಕೂಡ ನಿಮಗೆ ಗೊತ್ತಿದೆ. ಪ್ರೊಹಿಬಿಷನ್, ಸರ್ಶಿಯೋರರಿ ಮ್ಯಾಂಡಮಸ್ ಬರಲ್ಲ. ಪ್ರೊಹಿಬಿಷನ್ ಬರೋದಿಲ್ಲ, ಇದು ಕೋರ್ಟಿಗೆ ಸಂಬಂಧಪಟ್ಟಿರುವಂಥದ್ದು. ಪ್ರೊಹಿಬಿಷನ್ 3 ಆಪ್ಷನಲ್ಲಿದೆ, ಹಾಗಾಗಿ ಬರೋದಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ. ಸೊ ದ ರೈಟ್ ಆನ್ಸರ್ ವಿಲ್ ಬಿ CGI ಅಂತೇಳಿದೆ ನೋಡಿ. ಮತ್ತು ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿದ ನಂತರ ರಾಷ್ಟ್ರಪತಿಗಳು ಈ ಒಂದು ಡಿಕ್ಲೇರನ್ನು ತೆಗೆದುಕೊಳ್ತಾರೆ. ನೆನ್ಪಿಟ್ಕೊಳ್ಳಿ, ಹೈಕೋರ್ಟನ್ನು ಮುಖ್ಯ ನ್ಯಾಯಾಧೀಶರನ್ನು ಅಥವಾ CJIಯನ್ನು ಅಪಾಯಿಂಟ್ ಮಾಡುವಂಥ ಸಂದರ್ಭದಲ್ಲಿ CJI ಅಂದರೆ ಸುಪ್ರೀಂ ಕೋರ್ಟಿನ CJIಯನ್ನು ರೆಫರ್ ಮಾಡ್ತಾರೆ, ಕನ್ಸಲ್ಟೇಷನ್ ಮಾಡ್ತಾರೆ ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿರ್ತಕ್ಕಂಥ ಗವರ್ನರ್ಸ್ಗಳನ್ನು ಕನ್ಸಲ್ಟೇಷನ್ ಮಾಡುವುದರ ಮುಖಾಂತರವಾಗಿ ಅಪಾಯಿಂಟ್ ಮಾಡ್ತಾರೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾವನ್ನು. ಆದುದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಗೆ ಸೇರ್ಪಡೆಯಾದ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಇದೊಂದು ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಆದುದರಿಂದ ನೆನ್ಪಿಟ್ಕೊಳ್ಳಿ. ಸತ್ಯೇಂದ್ರನಾಥ್ ಸಿನ್ಹಾ ಅಂತೇಳಿದಿಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಇವರು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಸೇರಿದರು, ಬಟ್ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪೋಸ್ಟನ್ನು ಇವರಿಗೆ ನೀಡಿದರು ಅಂತ ನೋಡ್ಕೊಂಡಾಗ ಲೀಗಲ್ ಅಡ್ವೈಸರ್, ಅರ್ಥ ಆಗ್ತಿದೆ ನಿಮಗೆ, ಲೀಗಲ್ ಅಡ್ವೈಸರ್ ಆಗಿ ಸೇರಿಕೊಳ್ತಾರೆ ಅಥವಾ ಕಾನೂನು ಸಲಹೆಗಾರ, ಸಮಥಿಂಗ್ ರಿಲೇಟೆಡ್ ಪೋಸ್ಟ್ ಇವರಿಗೆ ಸಿಗಲಾಗುತ್ತೆ. ಸತ್ಯೇಂದ್ರ ಸಿನ್ಹಾ ಅಂತ ಕೂಡ ಕರಿತೀವಿ. ಇನ್ನೊಂದು ಸುಮಾರು ಪರೀಕ್ಷೆಗಳಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ SP ಸಿನ್ಹಾ ಅಂತಲೂ ಕೂಡ ಕೊಟ್ಟಿದ್ದಾರೆ, ನೀವು ಕನ್ಫ್ಯೂಸ್ ಆಗಬಾರ್ದು. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಸತ್ಯೇಂದ್ರನಾಥ್ ಟ್ಯಾಗೋರ್ ಬೇರೆ. ಇವರು ಇಲ್ಲಿ ನಾವು ಮಾತನಾಡ್ಕೊತಾ ಇರೋದು ಕಾರ್ಯಕಾರಿ ಮಂಡಳಿಗೆ ಸೇರ್ಪಡೆಯಾಗಿರ್ತಕ್ಕಂಥ ಮೊದಲ ವ್ಯಕ್ತಿ SP ಸಿನ್ಹಾ.
ಸಮುದ್ರಗುಪ್ತನ ಆಸ್ಥಾನ ಕವಿ ಯಾರು ಅಂತೇಳಿ ಕೇಳಿದ್ದಾರೆ. ಹೂ ಇಸ್ ದ ಕೋರ್ಟ್ ಪೋಯಟ್ ಆಫ್ ಸಮುದ್ರಗುಪ್ತ ಅಂತೇಳಿದೆ. ದ ರೈಟ್ ಆನ್ಸರ್ ವಿಲ್ ಬಿ ಅರಿಶೇಣ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಬೇಕು. ಸಮುದ್ರಗುಪ್ತ ಆಸ್ಥಾನದಲ್ಲಿ ಅರಿಶೇಣ ಕೋರ್ಟ್ ಪೋಯಟ್ ಆಗಿರ್ತಾನೆ. ಇವನ ಒಂದು ಸಾಧನೆಗಳು ಕೂಡ ತುಂಬ ಇದೆ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಕೆಳಗಿನವುಗಳಲ್ಲಿ ಯಾವುದು ಹರಪ್ಪ ನಾಗರಿಕತೆಯ ನಗರವಾಗಿರಲಿಲ್ಲ ಅಂತೇಳಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಬೇಕು. ಇದು 2019ರಲ್ಲಿ ಕೇಳಿರ್ತಕ್ಕಂಥ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಮೆಹರ್ಗಢ್ ಅಂತೇಳಿದ್ದಿಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಸುಕ್ತಾಕೋ, ಧೋಲವೀರ, ಲೋಥಲ್ ಇವೆಲ್ಲವೂ ಕೂಡ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ನಗರಗಳಾಗಿದ್ದಾವೆ. ಬಟ್ ಮೆಹರ್ಗಢ್ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಬಿಲಾಂಗ್ ಟು ದ ಹರಪ್ಪನ್ ಸಿವಿಲೈಸೇಷನ್. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. 16ನೇ ಪ್ರಶ್ನೆ, ಯಜುರ್ವೇದದ ಉಪವೇದ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಧನುರ್ವೇದ ಅಂತೇಳಿ ಕರೆಯಲಾಗುತ್ತೆ, ನೆನ್ಪಿಟ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ನೆನ್ಪಿಟ್ಕೊಳ್ಳಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಆರ್ಯನ್ಸ್, ವೇದಿಕ್ ಸಿವಿಲೈಸೇಷನ್, ಇವೆಲ್ಲದರ ಮೇಲೆ ಒಂದು ಪ್ರಶ್ನೆ ಪಕ್ಕ ಇದ್ದೇ ಇರುತ್ತೆ, ರೈಟ್. ತುಂಬಾ ಇಂಪಾರ್ಟೆಂಟ್. ಅರಣ್ಯಕಸ್ಗಳಾಗಿರ್ಬೋದು, ಉಪನಿಷತ್ಗಳಾಗಿರ್ಬೋದು, ಇವೆಲ್ಲದರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಗ್ಲಾನ್ಸ್ ಮಾಡ್ಕೊಳ್ಳಿ. ದೇವಾಲಯ ನಿರ್ಮಾಣದಲ್ಲಿ ಕಲ್ಯಾಣ ಮಂಟಪಗಳನ್ನು ನಿರ್ಮಿಸುವುದು ಈ ಕೆಳಗಿನ ಯಾವ ಸಂಸ್ಥಾನದ ಗಮನಾರ್ಹ ಲಕ್ಷಣವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿರ್ಬೋದು. ಇದು ಪ್ಯೂರ್ಲಿ ರಿಲೇಟೆಡ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ನೋಡಿ, ಕಲ್ಯಾಣ ಮಂಟಪ ಅಂದರೆ ಇಟ್ ವಾಸ್ ಸಮ್ವೇ ರಿಲೇಟೆಡ್ ಟು ಕನ್ನಡ ವರ್ಡ್, ರೈಟ್. ಕನ್ನಡ ವರ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ವಾ, ರೈಟ್. ನೋಡಿದ ತಕ್ಷಣ ನೀವೇ ಹೇಳ್ಬೋದು. ಇದನ್ನು 2018ರ UPSCಯಲ್ಲಿ ಪ್ರಶ್ನೆಯಲ್ಲಿ, ಅಂದರೆ UPSC ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದರು. ಸೊ ದ ರೈಟ್ ಆನ್ಸರ್ ವಿಲ್ ಬಿ ವಿಜಯನಗರ ಸಾಮ್ರಾಜ್ಯ ಅಂತೇಳಿ ಕರಿತೀವಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ತುಂಬ ಇಂಪಾರ್ಟೆಂಟು. ಈ ಕೆಳಗಿನ ಯಾವ ಉಬ್ಬು ಶಿಲಾಶಾಸನದಲ್ಲಿ ಅಶೋಕನ ಕಲ್ಲಿನ ಭಾವಚಿತ್ರದೊಂದಿಗೆ ರಣಯೋ ಅಶೋಕ ಅಥವಾ ಅಶೋಕ ರಾಜ ಎಂದು ಉಲ್ಲೇಖಿಸಲಾಗಿದೆ? ಇದು ಕೂಡ ಈ ಹಿಂದೆ ಕೇಳಿರ್ತಕ್ಕಂಥ ಎಕ್ಸಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಂಗನಹಳ್ಳಿ ಅಂತೇಳಿದಿಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಇದು ರಣಯೋ ಅಲ್ಲ, ರಾಣ್ಯೋ ಅಶೋಕ ಅಂತೇಳಿದಿಲ್ಲ, ದಿಸ್ ಈಸ್ ದ ರೈಟ್. ಅಂದರೆ ಇಲ್ಲಿ ರಾಣ್ಯೋ ಅಶೋಕ ಅಂತೇಳಿ ಈ ಕೆಳಗಿನ ಯಾವ ಶಾಸನದಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಕೇಳಿದಾಗ ಕಂಗನಹಳ್ಳಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕೆಳಗಿನವರಲ್ಲಿ ಭಾರತದ ಮೊದಲ ಪೋರ್ಚುಗೀಸ್ ವೈಸ್ರಾಯ್ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಪೋರ್ಚುಗೀಸ್ ವೈಸ್ರಾಯ್ ನೆನ್ಪಿಟ್ಕೊಳ್ಬೇಕು. ಪೋರ್ಚುಗೀಸರು ನಮಗೆ ಅತ್ಯುನ್ನತವಾಗಿರ್ತಕ್ಕಂತಹ ನಾವೆಲ್ ಶಿಪ್ಸನ್ನು, ಆಮೇಲೆ ಕೆಲವೊಂದು ತರಕಾರಿಗಳನ್ನು, ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಶೈಲಿಗಳನ್ನು, ಕರಕುಶಲ ಶೈಲಿಗಳನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡುತ್ತಾ ಹೋಗಿದ್ದರು. ಸೊ ಆದುದರಿಂದ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಆಪ್ಷನ್ ಡಿ, ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಅಂತೇಳಿದ್ದೀರ, ದಿಸ್ ಇಸ್ ದ ರೈಟ್ ಆನ್ಸರ್. ಬ್ಲೂ ವಾಟರ್ ಪಾಲಿಸೀಸ್ಗಳು, ಫ್ರಾನ್ಸಿಸ್ಕೋ ಡಿ ಆಲ್ಮೇಡು, ಜೊತೆಗೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕು, ಬಿಜಾಪುರವನ್ನು ವಶಪಡಿಸ್ಕೊಂಡಿರ್ತಕ್ಕಂಥದ್ದು ಬಿಜಾಪುರ ಸುಲ್ತಾನ್ನಿಂದ, ಇವೆಲ್ಲವೂ ಕೂಡ ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿ, ನೆನ್ಪಿಟ್ಕೊಳ್ಳಿ. ಹಿಸ್ಟ್ರಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಪಡೆದುಕೊಳ್ತವೆ. ಈ ಕೆಳಗಿನ ಯಾವ ಸಾಮ್ರಾಟನು ಅನಕ್ಷರಸ್ಥನಾಗಿದ್ದನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿಟ್ರೇಟ್ ಆಗಿರ್ತಕ್ಕಂಥ ರಾಜ ಯಾರು ಅಂತ ಸುಮಾರು ಬಾರಿ ಪ್ರಶ್ನೆ ಆಗಿದೆ ಇದು. ರೈಟ್ ಆನ್ಸರ್ ವಿಲ್ ಬಿ ಅಕ್ಬರ್ ಆಗುತ್ತೆ. ಕೆಳಗಿನ ಯಾವ ದೆಹಲಿ ಸುಲ್ತಾನರು ಗುಲಾಮರಿಗೆ ಸಂಬಂಧಿಸಿದ ಪ್ರತ್ಯೇಕ ವಿಭಾಗವನ್ನು ಸ್ಥಾಪಿಸರು? ವಿಚ್ ಆಫ್ ದ ಫಾಲೋಯಿಂಗ್ ಡೆಲ್ಲಿ ಸುಲ್ತಾನೇಟ್ ಹ್ಯಾಡ್ ಸೆಟ್ ಅಪ್ ಎ ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಲೇವ್ಸ್ ಅಂತೇಳಿದೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಫಿರೋಜ್ ಶಾ ತುಘಲಕ್ ಅಂತೇಳಿ ಕರೆಯಲಾಗುತ್ತೆ. ಡೆಲ್ಲಿ ಸುಲ್ತಾನ್ ಸಪ್ರೇಟ್ ಆಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಆಫ್ ಸ್ಲೇವ್ಸ್, ಅಂದರೆ ಸುಲ್ತಾನರು ಗುಲಾಮರಿಗೋಸ್ಕರನೇ ಸಪ್ರೇಟ್ ಆಗಿರ್ತಕ್ಕಂಥ ವಿಭಾಗವನ್ನು ಸ್ಥಾಪಿಸ್ತಾರೆ ಫಿರೋಜ್ ಶಾ ತುಘಲಕ್. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಅಕಾಲ್ ತಖ್ತ್ ನಿರ್ಮಿಸಿದರು? ಅಕಾಲ್ ತಖ್ತ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಬೇಕು. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಗುರು ಹರಗೋವಿಂದ ಅಂತೇಳಿದ್ದಿಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ನೋಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.